ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾವಿವತ್ತು ಮಾತಾಡೋಕ್ಕೆ ಹೊರಟಿರೋದು ಕರ್ಣ ಧಾರಾವಾಹಿ ಬಗ್ಗೆ. ಹೌದು ಸ್ನೇಹಿತರೆ, ನೀವೆಲ್ಲರೂ ಈಗಾಗಲೇ ಕರ್ಣ ಧಾರಾವಾಹಿಯ ಪ್ರೋಮೋವನ್ನು ನೋಡೇ ಇರ್ತೀರ. ಅದರಲ್ಲಿ ಕರ್ಣ ನಿತ್ಯನನ್ನು ಮದುವೆ ಆಗ್ತಿರೋದು ಎಲ್ರಿಗೂ ಶಾಕಿಂಗ್ ಸುದ್ದಿಯಾಗಿದೆ. ಆದರೆ ನಿತ್ಯ ಅಭಿಮಾನಿಗಳಿಗೆ ಮಾತ್ರ ಇದು ಒಳ್ಳೆಯ ಸುದ್ದಿಯಾಗಿದೆ. ನಿಧಿ ಅಭಿಮಾನಿಗಳಿಗೆ ಅಯ್ಯಯ್ಯೋ ಇದೇನಪ್ಪ ಧಾರಾವಾಹಿಯಲ್ಲಿ ಇಂಥದ್ದೊಂದು ಟ್ವಿಸ್ಟ್ ಕೊಟ್ಬಿಟ್ರಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಹೌದು, ಇತ್ತೀಚಿನ ಎಪಿಸೋಡ್ನಲ್ಲಿ ಎಲ್ಲರ ಕಣ್ಣ ಮುಂದೆ ಕರ್ಣ ಮತ್ತು ನಿತ್ಯನ ಮದುವೆ ಆಗ್ತಿರೋದನ್ನು ನೀವು ನೋಡೇ ಇರ್ತೀರ. ಕರ್ಣ ನಿತ್ಯನನ್ನು ಮದುವೆ ಆಗ್ತಿದ್ದಾನೆ. ಆದರೆ ಯಾಕೆ ಕರ್ಣ ನಿತ್ಯನನ್ನು ಮದುವೆ ಆಗ್ತಿದ್ದಾನೆ? ನಿಧಿಯನ್ನು ಬಿಟ್ಟು ತಾನು ಪ್ರೀತಿ ಮಾಡುತ್ತಿದ್ದ ಹುಡುಗಿಯ ಬಗ್ಗೆ ಯಾಕೆ ಕರ್ಣ ಏನೂ ಹೇಳಿಲ್ಲ ಅನ್ನೋದನ್ನು ಇಲ್ಲಿ ತೋರಿಸಿಲ್ಲ. ಆದರೆ ಕರ್ಣ ನಿತ್ಯನಿಗೆ ತಾಳಿ ಕಟ್ತಿರೋದನ್ನ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆದರೆ ಸಸ್ಪೆನ್ಸ್ ಇನ್ನೂ ಮುಗ್ದಿಲ್ಲ. ನಿಧಿ ಅಕ್ಕ ಅವರ ಲೈಫ್ನಲ್ಲಿ ದೊಡ್ಡ ಸುದ್ದಿ ಒಂದಿದೆ ಅಂತ ಹೇಳಲಾಗ್ತಿದೆ. ಹೌದು, ನಿಧಿ ಅಕ್ಕ ಪ್ರೆಗ್ನೆಂಟ್ ಆಗಿರುವ ಸುದ್ದಿ ಸೀರಿಯಲ್ನಲ್ಲಿ ಹೊರಬೀಳುತ್ತಿದೆ. ಈ ಖುಷಿಯ ಜೊತೆ ಹಲವು ಹೊಸ ಡ್ರಾಮಾಗಳು ಸಹ ಬರೋದು ಖಚಿತ ಅಂತ ಪ್ರೇಕ್ಷಕರು ಹೇಳುತ್ತಿದ್ದಾರೆ. ಇನ್ನು ಮುಂದೆ ಕತೆ ಹೇಗೆ ತಿರುವು ತೆಗೆದುಕೊಳ್ಳುತ್ತದೆ, ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಯಾರಿಗೆ ಶಾಕ್ ಕಾದಿದೆ ಅನ್ನೋದನ್ನು ಫುಲ್ ಎಪಿಸೋಡ್ ನೋಡಿದ್ರೇ ತಿಳಿಯುತ್ತದೆ. ನಿಮ್ಮ ಪ್ರಕಾರ ಕರ್ಣ ನಿಜವಾಗ್ಲೂ ಪ್ರೀತಿಸಿದ್ದ ಹುಡುಗಿಯನ್ನೇ ಮದುವೆಯಾಗಬೇಕಿತ್ತಾ ಅಥವಾ ನಿತ್ಯನನ್ನೇ ಮದುವೆ ಆಗಿರೋದು ಸರಿನಾ? ನೀವೇನಂತೀರಾ? ನಿಮಗೆ ಕರ್ಣ ಮತ್ತು ನಿತ್ಯ ಮದುವೆ ಬಗ್ಗೆ ಏನು ಅನ್ನಿಸ್ತಿದೆ? ನಿಧಿ ಅಕ್ಕ ಪ್ರೆಗ್ನೆಂಟ್ ಆಗಿರುವ ಟ್ವಿಸ್ಟ್ ನೋಡಿ ನಿಮಗೆ ಸಂತೋಷವಾಗಿದೆಯೇ ಅಥವಾ ನಿಮಗೇನು ಅನ್ನಿಸ್ತಿದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಇದೆಲ್ಲವನ್ನೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಧಿ ಅಭಿಮಾನಿಗಳು ಸಹ ಕರ್ಣ ನಿಧಿಯನ್ನೇ ಮದುವೆ ಆಗ್ತಿದ್ದಾನೆ ಅಂತ ಸಹ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕರ್ಣ ನಿಧಿ ಹಾಗೂ ನಿತ್ಯ ಇಬ್ಬರನ್ನು ಮದುವೆ ಆಗ್ತಾನೆ ಅಂತ ಹೇಳಲಾಗ್ತಿದೆ. ನೀವು ಹಿಂದೆ ಒಂದು ಪ್ರೋಮೋದಲ್ಲಿ ನೋಡಿರಬಹುದು. ಆ ಪ್ರೋಮೋದಲ್ಲಿ ನಿತ್ಯ ಹಾಗೂ ನಿಧಿಗೆ ಅರ್ಶನ ಮತ್ತು ಕುಂಕುಮ ಬಿದ್ದಿರುತ್ತೆ. ಅದನ್ನು ನೋಡಿದ ಪ್ರೇಕ್ಷಕರು ಕರ್ಣ ಇಬ್ಬರನ್ನು ಮದುವೆ ಆಗ್ತಾನೆ ಅಂತ ಹೇಳಲಾಗ್ತಿದೆ. ನಿಮ್ಗೇನು